ಪಳ್ಳಿಹೊಳೆ ದುರಂತ ಒಂದೇ ಅಲೆಗೆ 11 ಜೀವಗಳು ಬಲಿ, 24 ಮಕ್ಕಳು ಅನಾಥ, ಹಲವಾರು ಹಿರಿಯ ಜೀವಗಳಿಗೆ ಆಧಾರವೇ ಇಲ್ಲ. ಭಟ್ಕಳ ತಾಲೂಕಿನಲ್ಲಿ ಹೊಟ್ಟೆಪಾಡಿಗಾಗಿ ನದಿಗೆ ಇಳಿದ ಬಡ ಕುಟುಂಬಗಳ ಬದುಕನ್ನು ಒಂದೇ ರಕ್ಕಸ ಅಲೆ ಕ್ಷಣಾರ್ಧದಲ್ಲಿ ನುಂಗಿಬಿಟ್ಟಿದೆ. ಚಿಪ್ಪಿಕಲ್ಲು ಆರಿಸಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ 11 ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟ ಪರಿಣಾಮ ಇದೀಗ 24 ಮಕ್ಕಳು ಅನಾಥರಾಗಿದ್ದು, 10ಕ್ಕೂ ಹೆಚ್ಚು ಹಿರಿಯ ಜೀವಗಳು ಆಧಾರವಿಲ್ಲದೆ ಅತಂತ್ರ ಸ್ಥಿತಿಗೆ ತಳ್ಳಲ್ಪಟ್ಟಿವೆ. ಭಟ್ಕಳ ತಾಲೂಕಿನ ಪಳ್ಳಿಹೊಳೆ ಪ್ರದೇಶದಲ್ಲಿ ನಡೆದ ಈ ದುರಂತ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮನಸ್ಸನ್ನು ಮಿಡಿಯುವಂತೆ ಮಾಡಿದೆ. ಭಟ್ಕಳದಲ್ಲೇ ಹುಟ್ಟಿ ಸಮುದ್ರ ಸೇರುವ ಪಳ್ಳಿಹೊಳೆ ವೆಂಕಟಾಪುರ ಹಾಗೂ ತಟ್ಟಿಹಕ್ಕಲ ಹೊಳೆ ಎಂದು ಪರಿಚಿತವಾಗಿದೆ. ಅಳವೆಕೋಡಿ ಸಮೀಪ ಸಮುದ್ರ ಸೇರುವ ಈ ಹೊಳೆಯಲ್ಲಿ ಸಮುದ್ರದ ಉಬ್ಬರ ಇಳಿತದ ಪರಿಣಾಮವಾಗಿ ನೀರಿನ ಪ್ರಮಾಣದಲ್ಲಿ ಏರಿಳಿತ ಸಾಮಾನ್ಯ. ಆದರೆ ಕಳೆದ ಭಾನುವಾರ ಸಂಭವಿಸಿದ ಘಟನೆ ಮಾತ್ರ ಊಹೆಗೂ ಮೀರಿದ ಭೀಕರತೆಯನ್ನು ತಂದುಕೊಟ್ಟಿದೆ. ನೂರಾರು ಕುಟುಂಬಗಳಂತೆ ಪಡುಸಿರಾಲಿಯ ಲಕ್ಷ್ಮೀ ನಾಯ್ಕರ್ ಕುಟುಂಬವು ಚಿಪ್ಪಿಕಲ್ಲು ಸಂಗ್ರಹಿಸುವುದನ್ನೇ ಬದುಕಾಗಿಸಿಕೊಂಡಿತು. ಭಾನುವಾರ ಬೆಳಿಗ್ಗೆ 14 ಮಂದಿ ಹೊಳೆಗೆ ಇಳಿದು ಚಿಪ್ಪಿಕಲ್ಲು ಹೆಕ್ಕುತ್ತಿದ್ದ ವೇಳೆ ಏಕಾಏಕಿ ಅಪ್ಪಳಿಸಿದ ಭಾರೀ ಅಲೆ ಅವರ ಬದುಕನ್ನೇ ಕಿತ್ತುಕೊಂಡಿತು. ಕ್ಷಣಾರ್ಧದಲ್ಲಿ ನೀರಿನ ಹೊಳೆ ಉಕ್ಕಿ ಹರಿದು 11 ಮಂದಿ ಜಲಸಮಾಧಿಯಾದರೂ ಕೆಲವರ ಶವಗಳು ಅದೇ ದಿನ ಪತ್ತೆಯಾದರೆ ಇನ್ನು 3 ಮೃತದೇಹಗಳು ಮರುದಿನ ಪತ್ತೆಯಾಗಿವೆ. ಈ ದುರಂತದ ಅತ್ಯಂತ ನೋವಿನ ಸಂಗತಿ ಎಂದರೆ ಒಂದೇ ಕುಟುಂಬದ 8 ಮಂದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು. ಒಂದು ಮನೆಯಲ್ಲೀಗ ತಾಯಿ ಮತ್ತು ಮಗನಿಲ್ಲ, ಮತ್ತೊಂದು ಮನೆಯಲ್ಲೀಗ ಪತಿ ಪತ್ನಿಯೇ ಇಲ್ಲ, ಇನ್ನೊಂದು ಮನೆಯಲ್ಲಿ ಈಗ 2 ಸೊಸೆಂದಿರು ನೀರಿನ ಪಾಲಾಗಿದ್ದಾರೆ. ಹೀಗೆ ಹಲವರು ಮನೆಗಳ ದೀಪಗಳು ಒಂದೇ ದಿನ ಆರಿ ಹೋಗಿವೆ. ದುಡಿಯುವ ವಯಸ್ಸಿನವರನ್ನೇ ಕಳೆದುಕೊಂಡ ಪರಿಣಾಮ ಇದೀಗ 24 ಮಕ್ಕಳು ಭವಿಷ್ಯದ ಕತ್ತಲೆಯ ಮುಂದೆ ನಿಂತಿದ್ದಾರೆ. ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಓದುತ್ತಿರುವ 12 ಗಂಡು ಮಕ್ಕಳು ಮತ್ತು 12 ಹೆಣ್ಣು ಮಕ್ಕಳು ತಮ್ಮ ಪಾಲಕರ ದುಡಿಮೆಯನ್ನೇ ನಂಬಿಕೊಂಡು ಬದುಕುತ್ತಿದ್ದರು. ಓದಿ ದೊಡ್ಡವರಾಗಬೇಕು, ಕೆಲಸಕ್ಕೆ ಸೇರಬೇಕು, ಮನೆ ಕಟ್ಟಬೇಕು, ಮದುವೆಯಾಗಬೇಕು ಎಂಬ ನೂರಾರು ಕನಸುಗಳಿದ್ದ ಮಕ್ಕಳ ಬದುಕಿಗೆ ಈ ದುರಂತ ಭಾರೀ ಹೊಡೆತ ನೀಡಿದೆ. ಇನ್ನು ತಮ್ಮ ಮಕ್ಕಳ ದುಡಿಮೆಯನ್ನೇ ಆಶ್ರಯಿಸಿಕೊಂಡಿದ್ದ ಹಿರಿಯ ಜೀವಗಳ ಪರಿಸ್ಥಿತಿ ಮತ್ತಷ್ಟು ಮರ್ಮನಾಂತಿಕವಾಗಿದೆ. ವಯೋಸಹಜ ಕಾರಣಗಳಿಂದ ಕೆಲಸ ಮಾಡಲು ಸಾಧ್ಯವಾಗದ ತಂದೆ ತಾಯಿಗಳು ಈಗ ಬದುಕಿನ ಅಂತಿಮ ಹಂತದಲ್ಲಿ ಆಧಾರವಿಲ್ಲದೆ ಕಣ್ಣೀರು ಸುರಿಸುವಂತಾಗಿದೆ. ಪಳ್ಳಿಹೊಳೆಯಲ್ಲಿ ಚಿಪ್ಪಿಕಲ್ಲು ಸಂಗ್ರಹಿಸುವ ಕೆಲಸ ಈ ಕುಟುಂಬಗಳಿಗೆ ಹೊಸದೇನೂ ಅಲ್ಲ. ವರ್ಷಗಳಿಂದ ಅದೇ ಕೆಲಸ ಮಾಡಿ ಬದುಕು ಕಟ್ಟಿಕೊಂಡಿದ್ದರು. ಆದರೆ ಆ ದಿನ ಸಮುದ್ರದ ಅಲೆ ಇಷ್ಟೊಂದು ಭೀಕರವಾಗಿ ಅಪ್ಪಳಿಸುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಬದುಕಿಗೆ ಆಧಾರವಾಗಿದ್ದ ನೀರೇ ಇಂದು ಅವರ ಜೀವಗಳನ್ನು ಕಸಿದುಕೊಂಡಿದೆ. ಗ್ರಾಮದಾದ್ಯಂತ ಶೋಕ ಆವರಿಸಿದ್ದು, ಮೃತರ ಮನೆಗಳಿಗೆ ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಣೀರಿನ ನಡುವೆ ನಡೆಯುತ್ತಿರುವ ಅಂತ್ಯಕ್ರಿಯೆಗಳು ಗ್ರಾಮಸ್ಥರ ಮನಸ್ಸನ್ನು ಮಿಡಿಸುತ್ತಿವೆ. ಈ ದುರಂತ ಕೇವಲ 11 ಜೀವಗಳನ್ನು ಮಾತ್ರ ಕಸಿದುಕೊಂಡಿಲ್ಲ, ಹಲವು ಕುಟುಂಬಗಳ ಭವಿಷ್ಯವನ್ನೇ ನುಂಗಿಬಿಟ್ಟಿದೆ.